ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PSTR 2006 ಇಂಗ್ಲೀಷ್ ಪೇಪರ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗಿದೆ, ಈಗ ಆಲ್ರೆಡಿ ನಾನು ಕನ್ನಡ ಮತ್ತು GKಗೆ ಸಂಬಂಧಪಟ್ಟಂತೆ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದರ ಒಂದು ಪೇಪರ್ದು 2006 ಪೇಪರ್ದು. ಆ್ಯಂಡ್ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದೆ ಸ್ನೇಹಿತರೆ, PSTR ಕನ್ನಡ ಅಂತ ಇದೆ, PSTR ಇಂಗ್ಲೀಷು, PSTR GK, PSTR ಸೈನ್ಸ್, PSTR ಮ್ಯಾಥ್ಸ್, ಈ ರೀತಿ ಪ್ಲೇ ಲಿಸ್ಟ್ಗಳನ್ನು ಮಾಡಿದ್ದೀನಿ. ಸೊ ಅಲ್ಲಿ ನಾನು 2001ರಿಂದ 2015 ತನಕ ಏನು ಪೇಪರ್ಸ್ಗಳಿದಾವೋ ಅಷ್ಟನ್ನು ಸಹ ಸಾಲ್ವ್ ಮಾಡಿ ನಾನು ಅದಕ್ಕೆ ಅಪ್ಲೋಡನ್ನು ಮಾಡ್ತೀನಿ ಸ್ನೇಹಿತರೆ. ಸೊ ನೀವು ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ಬಹುದು. ಅಲ್ಲಿ ಪ್ಲೇ ಲಿಸ್ಟಲ್ಲಿ ಹೋದ್ರೆ ನೀವು PSTR ಅಂತ ಹೊಡೆದ್ರೆ ಅಲ್ಲಿ PSTR GK, ಇಂಗ್ಲೀಷ್, ಕನ್ನಡ ಆ್ಯಂಡ್ ಸೈನ್ಸು, ಮ್ಯಾಥ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಕಂಪ್ಯೂಟರ್ ಸಹ ಸಿಗುತ್ತೆ ಸ್ನೇಹಿತರೆ. ಸೊ ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಜಸ್ಟ್ ಆರಂಭ ಅಂತ ಹೇಳ್ಬೋದು. 2001ರಿಂದ 2015 ತನಕ ಏನು ಪೇಪರ್ಸ್ಗಳಿದಾವೋ ಅಷ್ಟು ಸಹ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ಇಂಗ್ಲೀಷ್ ನೋಡ್ತಾ ಹೋದರೆ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಚೂಸ್ ದ ಬೆಸ್ಟ್ ರೆಸ್ಪಾನ್ಸ್ ಟು ದ ಸ್ಟೇಟ್ಮೆಂಟ್. ಅಂದರೆ ಚೂಸ್ ದ ಬೆಸ್ಟ್ ರೆಸ್ಪಾನ್ಸ್. ಈಗ ಯಾರೋ ಒಂದು ಕ್ವಶನ್ ಇದೆ ನಮ್ಮ ಮುಂದೆ ಅಂತ ಹೇಳಿದ್ರೆ ಅದಕ್ಕೆ ಆಪೋಸಿಟ್ ವ್ಯಕ್ತಿ ಏನಂತ ಆನ್ಸರ್ನ ಮಾಡ್ತಾರೆ, ಅಥವಾ ನಾವೊಂದು ಕ್ವಶನ್ಸ್ನ ಕೇಳಿದ್ರೆ, ಬೇರೆಯವ್ರಿಗೆ ಒಂದು ಕ್ವೆಶನ್ನ ಕೇಳಿದ್ರೆ ಅವರು ನಮಗೆ ಏನು ಉತ್ತರ ಬರುತ್ತೆ ನಿಖರವಾಗಿ ಸರಿಯಾದಂಥ ಒಂದು ಮಾಹಿತಿ ಅಂತಕ್ಕಂಥ ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ 51ನೇ ಕ್ವಶನ್ ಈ ರೀತಿ ಇದೆ. ಕ್ಯಾನ್ ಐ ಹ್ಯಾಸ್ಕ್ ಯು ಸಮ್ ಕ್ವೆಶನ್ಸ್ ಸರ್ ಅಂತ ಕೊಡೋಣ. ಅಂದರೆ ಕ್ಯಾನ್ ಐ ಹ್ಯಾಸ್ಕ್ ಯು ಸಮ್ ಕ್ವೆಶನ್ಸ್ ಸರ್ ಅಂದರೆ ಇಲ್ಲಿ ಕ್ವಶನ್ ಕೇಳ್ತಾ ಇರ್ತಕ್ಕಂಥದ್ದು, ನಾನು ನಿಮಗೆ ಕೆಲವೊಂದು ಕ್ವಶನ್ಸ್ನ ಕೇಳಬಹುದಾ ಸರ್. ಇಲ್ಲಿ ಕ್ವಶನ್ ಮಾರ್ಕ್ ನೋಡಿ, ಕ್ಯಾನ್ ಐ ನಾನು ಹ್ಯಾಸ್ಕ್ ಕೇಳಬಹುದಾ ಸಮ್ ಕ್ವೆಶನ್ಸ್ ನಿಮಗೆ. ಓಕೆ, ಸೊ ಈ ರೀತಿ ಇದೆ. ಎಸ್ ಆಫ್ ಕೋರ್ಸ್, ಎಸ್ ಹೌದು ಕೇಳಿ ಅಂತಕ್ಕಂಥದ್ದು ಒಂದಾಗಿರುತ್ತೆ. ಹೆಸ್ ಐ ಕ್ಯಾನ್ ಕೊಟ್ಟಿದ್ದಾರೆ. ನಾಟ್ ಅಟ್ ಆಲ್, ಯು ಆರ್ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ, ಯು ಆರ್ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಕ್ಯಾನ್ ಐ ಹ್ಯಾಸ್ಕ್ ಯು ಸಮ್ ಕ್ವೆಶನ್ ಸರ್ ಅಂತ ಹೇಳಿ ಹೇಸ್ ಪ್ಲೀಸ್ ಅಂತ ಹೇಳ್ತೀವಿ, ಅಥವಾ ಹೇಸ್ ಆಫ್ ಕೋರ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಒಂದಾಗುತ್ತೆ, ಹೇಸ್ ಆಫ್ ಕೋರ್ಸ್ ಅಥವಾ ಹೇಸ್ ಪ್ಲೀಸ್ ಅಂತಕ್ಕಂಥದ್ದು ಸಹ ಆಗಬಹುದು. ಓಕೆ, ಸೊ ಆನ್ಸರ್ ಆಪ್ಷನ್ ಒಂದಾಗಿರುತ್ತೆ. ಸೊ ಕೊಟ್ಟಿರ್ತಕ್ಕಂಥ ಆನ್ಸರು ಆಪ್ಷನ್ಸ್ ಏನಿರುತ್ತೋ ಆ್ಯಂಡ್ ಕ್ವಶನ್ಸ್ ಅಂತ ಅಂದರೆ ರೆಸ್ಪಾನ್ಸ್, ಆಪೋಸಿಟ್ ಪರ್ಸನ್ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಕೇಳಿದ್ದಾರೆ ಅಷ್ಟೇ. ಎಸ್, ಆ್ಯಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, ವಾಟ್ ಟೈಮ್ ಡು ಯು ಸ್ಟಾರ್ಟ್ ವರ್ಕ್ ಇನ್ ದ ಮಾರ್ನಿಂಗ್. ವಾಟ್ ಟೈಮ್ ಡು ಯು ಸ್ಟಾರ್ಟ್ ವರ್ಕ್ ಇನ್ ದ ಮಾರ್ನಿಂಗ್ ಅಂದರೆ ನೀನು ಮಾರ್ನಿಂಗಲ್ಲಿ ಯಾವ ಒಂದು ಟೈಮಿಂದ ನೀನು ಕೆಲಸವನ್ನು ಶುರು ಮಾಡಿಕೊಂಡೆ. ಓಕೆ, ಸೊ ವಾಟ್ ಟೈಮ್ ಡು ಯು ಸ್ಟಾರ್ಟ್ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡೆ ಇನ್ ದ ಮಾರ್ನಿಂಗಿಂದ ಯಾವ ಟೈಮಲ್ಲಿ ನೀವು, ವಾಟ್ ಅಂದರೆ ಏನಂತ ಅರ್ಥ ಬರುತ್ತೆ, ಬಟ್ ವಾಟ್ ಟೈಮ್ ಅಂದಾಗ ಯಾವ ಟೈಮ್ ಅನ್ನೋದು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಟ್ಸ್ ವೆರಿ ಲೇಟ್, ಅಟ್ ಅಬೌಟ್ 8 o'clock, ಐ ಫಿನಿಶ್ ಬೈ 3 o'clock, 7 days a week ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳೋದೇನು, ಮಾರ್ನಿಂಗ್ ನೀನು ಯಾವ ಒಂದು ಟೈಮ್ಗೆ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ. ಇಟ್ಸ್ ವೆರಿ ಲೇಟ್ ಅಂತ ಕೊಟ್ಟಿದ್ದಾರೆ ಒಂದು ಆಪ್ಷನು. ಅದೇ ಕರೆಕ್ಟಾಗಿರೋ ನಮಗೆ ಸ್ಪೆಸಿಫಿಕ್ ಆಗಿರೋ ಆನ್ಸರ್ ಬೇಕು ಸ್ನೇಹಿತರೆ. ಇಲ್ಲಿ ಗೆಸ್ ಮೇಲೆ ಹೇಳ್ತಕ್ಕಂಥದ್ದಲ್ಲ, ಕರೆಕ್ಟಾಗಿ ನಿಖರವಾದಂಥ ಒಂದು ಮಾಹಿತಿ ಬೇಕಾಗುತ್ತೆ. 7 days a week ಅಂತ ಕೊಟ್ಟಿದ್ದಾರೆ. ಸೊ ಇದು ಡೆಫಿನೆಟ್ ಆಗಿ ಆನ್ಸರ್ ಆಗೋದಿಲ್ಲ. ಐ ಫಿನಿಶ್ ಬೈ 3 o'clock ಅಂದರೆ ನಾನು ಫಿನಿಶ್ ಮಾಡ್ತೀನಿ 3 o'clock ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲೇನಾಗುತ್ತೆ, ಸ್ಟಾರ್ಟ್ ಅಂತ ಕೇಳಿದರೆ, ಸೊ ಫಿನಿಶ್ ಕೇಳಿಲ್ಲ, ಸ್ಟಾರ್ಟ್ ಕೇಳಿದರೆ, ಸೊ ಹಾಗಾಗಿ ಇದು ಬರಲ್ಲ. ಇಟ್ಸ್ ವೆರಿ ಲೇಟ್. ಓಕೆ, ಅಟ್ ಅಬೌಟ್ 8 o'clock ಅಂದರೆ ಶಾರ್ಪಾಗಲ್ಲಿ ಹೇಳಿದರೆ 8 o'clock ಅಂತ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2, ಅಟ್ ಅಬೌಟ್ 8 o'clock ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಮೂರನೇ ಕ್ವೆಶನು 53, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಗಾಟ್ ದ ಫಸ್ಟ್ ಪ್ರೈಸ್. ಹಾರ್ಟ್ಲಿ ಅಂದರೆ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು, ಇದು ವಿನ್ ಆಗಿರ್ತಕ್ಕಂಥವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಯು ಹ್ಯಾವ್ ಗಾಟ್ ದ ಫಸ್ಟ್ ಪ್ರೈಸ್, ನೀವು ಫಸ್ಟ್ ಪ್ರೈಸ್ನ ಪಡ್ಕೊಂಡಿದ್ದೀರಾ, ಹೌದಾ. ಸೊ ಅದಕ್ಕೆ ಅವ್ರು ಏನು ಹೇಳಬೇಕು ಆಪೋಸಿಟು, ಸೊ ಐ ಆಮ್ ಸಾರಿ. ಈಗ ನಾವು ಯಾರನ್ನೋ ಪಡ್ಕೊಂಡಿರ್ತಕ್ಕಂಥ ಅಥವಾ ವಿನ್ ಆಗಿರ್ತಕ್ಕಂಥವ್ರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ, ಥ್ಯಾಂಕ್ ಯು ಅಂತ ಹೇಳ್ತಾರೆ, ಹೌದಾ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಇಲ್ಲೇನೋ ಐ ಆಮ್ ಸಾರಿ ಏನಕ್ಕೆ ಬರುತ್ತೆ, ಇಟ್ಸ್ ವೆರಿ ನೈಸ್ ಆಗಲಿ, ಅಫ್ಕೋರ್ಸ್ ಆಗಲಿ ಬರೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಅಂತಕ್ಕಂಥದ್ದು ಆ ಕಡೆಯಿಂದ ಬರ್ತಕ್ಕಂಥ ಒಂದು ರಿವ್ಯೂ ಅಥವಾ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವೇರ್ ಶಾಲ್ ವಿ ಮೀಟ್ ಟುಮಾರೋ. ವೇರ್ ಶಾಲ್ ವಿ ಮೀಟ್ ಟುಮಾರೋ. ಮೀಟ್ ಟುಮಾರೋ, ವೇರ್ ಎಲ್ಲಿ, ವಿ ಮೀಟ್ ನಾವು ಮೀಟ್ ಮಾಡೋದು, ಟುಮಾರೋ ನಾಳೆ ನಾವು ಎಲ್ಲಿ ಮೀಟ್ ಮಾಡೋಣ. ಓಕೆ, ಸೊ ವಿ ಅಂತ ಇರೋದ್ರಿಂದ ಫ್ಲೂರಲ್ ಫಾರ್ಮು, ನಾವು ನಾಳೆ ಎಲ್ಲಿ ಮೀಟ್ ಮಾಡೋಣ, ಅಟ್ 4 o'clock. ಸೊ ಇಲ್ಲಿ ವೇರ್ ಅಂತ ಅಂದಾಗ ಸ್ನೇಹಿತರೆ ಎಲ್ಲಿ ಅಂತ ಪ್ಲೇಸ್ ಮೆನ್ಷನ್ ಆಗಿದೆ, ಸೊ ಹೌದಾ. ಸೊ ಅಟ್ 4 o'clock ಅಂತ ಇಲ್ಲಿ ಟೈಮ್ ಆಯಿತು. ವೆನ್ ಅಂತ ಕೊಟ್ಟಿದ್ರೆ ಅಲ್ಲಿ ಅಟ್ 4 o'clock ಅಂತ ತೊಗೊಳ್ಬೋದಿತ್ತು. ಆ್ಯಂಡ್ ಅಟ್ ಪ್ಲಾಜಾ ಸಿನಿಮಾ, ಓಕೆ, ಥ್ಯಾಂಕ್ಸ್ ವೆರಿ ಮಚ್ ಬರಲ್ಲ ಸ್ನೇಹಿತರೆ. ಇಲ್ಲಿ ಕ್ವಶನ್ ಇರೋದ್ರಿಂದ ಸೊ ಆನ್ಸರ್ ಬರಬೇಕಿರೋದು, ಥ್ಯಾಂಕ್ಸ್ ಬರೋಲ್ಲ. ಸಿ ಯು ಲೇಟಾಗಿ ನಾವು ಸಿಗೋಣ ಅಂತ ಕೊಟ್ಟಿದ್ರೆ, ಸೊ ಓಕೆ
ಇಲ್ಲಿ ಏನಾಗಿದೆ ಪ್ಲೇಸ್ ಕೊಟ್ಟಿರೋದ್ರಿಂದ ಹಟ್ ಪ್ಲಾಜಾ ಸಿನಿಮಾ ಅಂದರೆ ಅದೊಂದು ಪ್ಲೇಸಲ್ಲಿ ನಾವು ಮೀಟ್ ಮಾಡೋಣ ನಾಳೆ ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ ಸ್ನೇಹಿತರೆ. ಹೆಲೋ ಸುನೀತಾ ಹೌ ಆರ್ ಯು. ಹೆಲೋ ಸುನೀತಾ ಹೌ ಆರ್ ಯು. ನೀನು ಸುನೀತಾ ಹೇಗಿದ್ದೀಯಾ ನೀನು. ಹ್ಯಾಸ್ ಐ ಆಮ್ ಕೊಟ್ಟಿದ್ದಾರೆ, ಓಕೆ ಇಲ್ಲಿ ಫೈನ್ ಇಲ್ಲ. ಹ್ಯಾಸ್ ಐ ಆಮ್ ಫೈನ್ ಅಂತ ಹೇಳಿದ್ರು ಓಕೆ ಅನ್ಬೋದಿತ್ತು. ಹ್ಯಾಸ್ ಮಿಸ್ ಅಂತ ಕೊಟ್ಟಿದ್ದಾರೆ, ಫೈನ್ ಥ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ, ಇಟ್ಸ್ ನೈಸ್ ಆಫ್ ಯು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಸುನೀತಾ ಹೌ ಆರ್ ಯು ಅಂದರೆ ಹ್ಯಾಸ್ ಫೈನ್ ಅಂತ ಹೇಳ್ಬೋದಿತ್ತು ಹೌದಾ. ಬಟ್ ಇಲ್ಲಿ ಫೈನ್ ಕೊಟ್ಟಿಲ್ಲ ಅಂದರೆ ಹೆಸ್ ಐ ಆಮ್ ಅನ್ನೋದು ಬರೋದಿಲ್ಲ, ಎಸ್ ಮಿಸ್ ಅನ್ನೋದು ಸಹ ಬರೋದಿಲ್ಲ. ಫೈನ್ ಓಕೆ ಚೆನ್ನಾಗಿದ್ರೆ ಥ್ಯಾಂಕ್ಸ್ ಅನ್ನೋದಕ್ಕೆ ನೋಡ್ತಾ ಹೋದಾಗ ಸ್ನೇಹಿತರೆ ಅದಕ್ಕಿಂತ ಇಟ್ಸ್ ನೈಸ್ ಆಫ್ ಯು ಅಂತ ಕೊಟ್ಟಿದ್ದಾರೆ. ಇಟ್ಸ್ ನೈಸ್ ಆಫ್ ನೀನು ಹೇಗಿದ್ದೆ ಓಕೆ. ಸೊ ಇದು ಸಹ ಬರಲ್ಲ. ಆನ್ಸರ್ ಆಪ್ಷನ್ 3 ಫೈನ್ ಥ್ಯಾಂಕ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ಹೇಗಿದ್ದೀಯ ಅಂದರೆ ಫೈನ್ ಚೆನ್ನಾಗಿದ್ದೀನಿ. ಸೊ ಥ್ಯಾಂಕ್ಸ್ ಅನ್ನೋದಕ್ಕೆ ಏನಕ್ಕೆ ಅಂದರೆ ನಮ್ಮ ಒಂದು ಹಿತವನ್ನು ಕೇಳ್ತಕ್ಕಂಥದ್ದು ಅಲ್ವಾ. ಸೊ ಹೌ ಆರ್ ಯು ಹೇಗಿದ್ದೀಯಾ ಅಂದರೆ ನಮ್ಮ ಒಂದು ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಫೈನ್ ಥ್ಯಾಂಕ್ಸ್ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಚೂಸ್ ದ ಬೆಸ್ಟ್ ಆನ್ಸರ್. ಪ್ಯಾಸೇಜ್ನ ಓದಿ ಬೆಸ್ಟ್ ಆಗಿರೋ ಆನ್ಸರ್ನ ನೀವು ಚೂಸ್ ಮಾಡಿರ್ತಕ್ಕಂಥದ್ದು. ಸೊ ಬೆಸ್ಟ್ ಅಂದರೆ ಪ್ಯಾಸೇಜ್ ಏನು ಕೊಟ್ಟಿದ್ದಾರೆ, ಐ ಹ್ಯಾಸ್ ಯೂಶುವಲ್ ಹ್ಯಾವ್ ಲಂಚ್ ವಿತ್ ಮೈ ಕಾಲೇಜ್ ಫ್ರೆಂಡ್ಸ್ ಆನ್ ಸಂಡೇ. ಐ ಹ್ಯಾಸ್ ಯೂಶುವಲ್ ಹ್ಯಾವ್ ಲಂಚ್ ವಿತ್ ಮೈ ಕಾಲೇಜ್ ಫ್ರೆಂಡ್ಸ್ ಆನ್ ಸಂಡೇ ಅಂದರೆ ಸಂಡೇ ಏನು ಮಾಡ್ತಾನೆ ಹ್ಯಾಸ್ ಯೂಶುವಲ್ ಆಗಿ ಅಂದರೆ ಪ್ರತಿ ಸಂಡೇ ಹ್ಯಾಸ್ ಯೂಶುವಲ್ ಆಗಿ ಲಂಚನ್ನು ತನ್ನ ಒಂದು ಕಾಲೇಜ್ ಫ್ರೆಂಡ್ಸ್ ಜೊತೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಬಟ್ ದಿಸ್ ವೀಕ್ ಆದರೆ ಈ ವಾರ ಏನಾಯಿತು, ದೇರ್ ಇಸ್ ಮ್ಯಾಚ್ ಅಟ್ ದ ಸ್ಟೇಡಿಯಮ್ ಆನ್ ಸಾಟರ್ಡೆ ಮ್ಯಾಚ್ ಸ್ಟೇಡಿಯಮ್ ಇತ್ತು ಓಕೆ. ಸೊ ಐ ವಿಲ್ ಸಿ ಮೈ ಫ್ರೆಂಡ್ಸ್ ದೆನ್. ಅದಾದ ನಂತರ ಐ ವಿಲ್ ಸಿ ಮೈ ಫ್ರೆಂಡ್ಸ್ ದೆನ್ ಓಕೆ. ಸೊ ಅಲ್ಲೇನಾಗುತ್ತೆ ಸಾಟರ್ಡೆ ಅವನು ಸ್ಟೇಡಿಯಮ್ಗೆ ಮ್ಯಾಚ್ ನೋಡೋದಕ್ಕೆ ಹೋಗೋದ್ರಿಂದ ಸಂಡೇ ಏನಾಗುತ್ತೆ ಅಲ್ಲಿ ಮಿಸ್ ಆಯಿತು. ಸೊ ಐ ಆಮ್ ಸ್ಟೇಯಿಂಗ್ ಅಟ್ ಹೋಮ್ ಆನ್ ಸಂಡೇ ಏನು ಮಾಡ್ತೇನೆ ನಾನು ಸ್ಟೇಯಿಂಗ್ ಅಟ್ ಹೋಮ್ ಮನೇಲೇ ಸ್ಟೇ ಮಾಡ್ತೇನೆ ಓಕೆ. ಸೊ ಅಲ್ಲಿ ಸಂಡೇ ಕಾಲೇಜ್ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಏನೈತೆ ಕ್ವಶನ್ ಏನೈತೆ, ದಿಸ್ ಸಾಟರ್ಡೆ ದ ಮ್ಯಾನ್ ಇಸ್ ಗೋಯಿಂಗ್ ಟು ಅಂದರೆ ದಿಸ್ ಸಾಟರ್ಡೆ ಏನು ಮಾಡ್ತಾನೆ ಈಗ ಸ್ಟೇಡಿಯಂ ಮ್ಯಾಚ್ ನೋಡೋದಕ್ಕೆ ಸ್ಟೇಡಿಯಂ ತಾನೇ ಹೋಗಿರೋದು, ಈಗ ಸ್ಟೇ ಅಟ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಸಂಡೇ ಅವನು ಸ್ಟೇ ಅಟ್ ಹೋಮ್. ನೋಡಿಲಿ ಐ ಆಮ್ ಸ್ಟೇಯಿಂಗ್ ಅಟ್ ಹೋಮ್ ಆನ್ ಸಂಡೇ ಸ್ಟೇ ಆಗ್ತಕ್ಕಂಥದ್ದು ಹೋಮಲ್ಲಿ. ಸೊ ಹಾಗೆ ಇದು ಬರಲ್ಲ. ಇಲ್ಲಿ ಕೇಳಿರ್ತಕ್ಕಂಥದ್ದು ಸಾಟರ್ಡೆ ಓಕೆ. ಸೊ ಗೋ ಟು ಅ ಮ್ಯಾಚ್, ಲುಕ್ ಲಂಚ್ ಫಾರ್ ದಿಸ್ ಫ್ರೆಂಡ್ಸ್, ಗೋ ಟು ಹಿಸ್ ಕಾಲೇಜ್. ಸಾರಿ ಇಲ್ಲಿ ಗೋ ಟು ಹಿಸ್ ಕಾಲೇಜ್ ಬರಲ್ಲ, ಯಾಕಂದರೆ ಅಲ್ಲಿ ಕಾಲೇಜೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ. ಆ್ಯಂಡ್ ಕುಕ್ ಲಂಚ್ ಫಾರ್ ಹಿಸ್ ಫ್ರೆಂಡ್ಸ್, ಸೊ ನಾಟ್ ಅಟ್ ಆಲ್. ಆ್ಯಂಡ್ ಆನ್ಸರ್ ಆಪ್ಷನ್ ಟು ಗೋ ಟು ಅ ಮ್ಯಾಚ್ ಸ್ಟೇಡಿಯಮ್ಗೆ ಹೋಗ್ತಕ್ಕಂಥದ್ದು ಮ್ಯಾಚ್ ನೋಡೋದಕ್ಕೋಸ್ಕರ ಅಂತ. ಎಸ್ ಐ ಆಮ್ ಅನ್ ಅಸಿಸ್ಟೆಂಟ್ ಶಾಪ್ ಫ್ಲೋರ್ ಮ್ಯಾನೇಜರ್ ಅಟ್ ಶಾಪರ್ ಸ್ಟಾಪ್ ಅಂತ ಕೊಟ್ಟಿದ್ದಾರೆ. ಐ ಆಮ್ ಅನ್ ಅಸಿಸ್ಟೆಂಟ್ ಶಾಪ್ ಫ್ಲೋರ್ ಮ್ಯಾನೇಜರ್ ಅಂದರೆ ಮ್ಯಾನೇಜರ್ ಆಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಒಂದು ಶಾಪ್. ಇದರಲ್ಲಿ ಏನು ಅಸಿಸ್ಟೆಂಟ್ ಅಂದರೆ ಫ್ಲೋರ್ ಮ್ಯಾನೇಜರ್ ಅಂದರೆ ಫ್ಲೋರ್ ನಿಮ್ಗೆ ಗೊತ್ತಿರ್ಬೋದು, ಫ್ಲೋರ್ 1 ಫ್ಲೋರ್ 2 ಫ್ಲೋರ್ ಅಂತ ಏನಿರುತ್ತೋ ಅಲ್ಲಿ ಅಸಿಸ್ಟ್ ಮಾಡ್ತಕ್ಕಂಥದ್ದು. ಐ ಡೈರೆಕ್ಟ್ ಕಸ್ಟಮರ್ಸ್ ಟು ದ ರೈಟ್ ಕೌಂಟರ್ಸ್ ಅಂದರೆ ಅಲ್ಲಿ ಫ್ಲೋರ್ಸ್ ಏನಿರುತ್ತೋ ಅಲ್ಲಿಗೆ ಕಸ್ಟಮರ್ಸ್ಗೆ ಡೈರೆಕ್ಟ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಈಗ ಹೋಗಿ ಅಂತ ತೋರಿಸ್ತಕ್ಕಂಥದ್ದು ಆಗಿರುತ್ತೆ. ಸಮ್ಟೈಮ್ಸ್ ಐ ಹೆಲ್ಪ್ ದೆಮ್ ಟು ಚೂಸ್ ಥಿಂಗ್ಸ್ ದೇ ವಾಂಟ್ ಅಂದರೆ ಸಮ್ಟೈಮ್ಸ್ ಕೆಲವೊಂದು ಟೈಮ್ ಏನಾಗುತ್ತೆ ನಾನು ಹೆಲ್ಪ್ ಮಾಡ್ತೀನಿ ಅವರಿಗೆ ಟು ಚೂಸ್ ಥಿಂಗ್ಸ್ ದೇ ವಾಂಟ್, ಅವ್ರಿಗೆ ಏನು ಥಿಂಗ್ಸ್ ಬೇಕು ಅನ್ನೋದನ್ನ ನಾನು ಕೆಲವೊಂದು ಟೈಮು ಸಮ್ಟೈಮ್ ನಾನು ಚೂಸ್ ಮಾಡಿಕೊಡ್ತೀನಿ ಓಕೆ. ಆ್ಯಂಡ್ ಐ ಆಲ್ಸೋ ಟ್ರೈ ಶಾರ್ಟ್ ಔಟ್ ಪ್ರಾಬ್ಲಮ್ಸ್ ಬಿಟ್ವೀನ್ ಕಸ್ಟಮರ್ಸ್ ಆ್ಯಂಡ್ ಸ್ಟಾಫ್ ಅಂದರೆ ಅಲ್ಲಿರ್ತಕ್ಕಂಥ ಸ್ಟಾಫ್ಸ್ ಮತ್ತು ಕಸ್ಟಮರ್ ಬಿಟ್ವೀನ್ ನಡುವೆ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದನ್ನು ಶಾರ್ಟ್ ಮಾಡೋದಕ್ಕೋಸ್ಕರ ಅವರು ಟ್ರೈ ಮಾಡ್ತಕ್ಕಂಥದ್ದು ಸಹ ಇರುತ್ತೆ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ಓಕೆ. ಆ್ಯಂಡ್ ನೆಕ್ಸ್ಟ್ ಐ ಯೂಸ್ ಟು ಎಂಜಾಯ್ ಮೀಟಿಂಗ್ ಡಿಫ್ರೆಂಟ್ ಪೀಪಲ್. ಐ ಯೂಸ್ ಟು ಎಂಜಾಯ್ ಮೀಟಿಂಗ್ ಡಿಫ್ರೆಂಟ್ ಪೀಪಲ್ ವೆನ್ ಐ ಜಾಯಿನ್ ದಿಸ್ ಜಾಬ್ ಅಂದರೆ ನಾನು ಈ ಒಂದು ಜಾಬ್ಗೆ ಜಾಯಿನ್ ಆದಾಗ ಎಂಜಾಯ್ ಮೀಟಿಂಗ್ ಡಿಫ್ರೆಂಟ್ ಪೀಪಲ್ ಅಂದರೆ ಡಿಫ್ರೆಂಟ್ ಪೀಪಲ್ನ ಮೀಟ್ ಮಾಡೋದಕ್ಕೆ ಖುಷಿ ಪಡ್ತಾಯಿದ್ರು ಓಕೆ. ಬಟ್ ನಾವು ಈಗ ಐ ಫೀಲ್ ದಟ್ ನನಗೆ ಬೇರೆ ಫೀಲ್ ಆಗ್ತದೆ. ಅದೇನೆಂದರೆ ಐ ಆಮ್ ಡೂಯಿಂಗ್ ದ ಸೇಮ್ ಥಿಂಗ್ ಡೇ ಆಫ್ಟರ್ ಡೇ ಅಂದರೆ ಪ್ರತಿನಿತ್ಯ ಡೇ ಆಫ್ಟರ್ ಡೇ ಅಂದರೆ ಪ್ರತಿನಿತ್ಯ ಏನಾಗ್ತಿದೆ ಅದೇ ಕೆಲಸ ಆಗ್ತಾ ಇದೆ ಅಂದರೆ ಪರ್ಸನ್ಸ್ಗಳನ್ನ ಮೀಟ್ ಮಾಡೋದು, ಅದೇ ಕೆಲಸ ಮಾಡ್ತಕ್ಕಂಥದ್ದು, ಅದೇ ಜನಗಳನ್ನ ಮಾತಾಡಿಸ್ತಕ್ಕಂಥದ್ದು. ಸೊ ಅಲ್ಲಿ ಏನಾಯಿತು, ನಾವು ಐ ಫೀಲ್ ದಟ್ ಐ ಆಮ್ ಡೂಯಿಂಗ್ ದ ಸೇಮ್ ಥಿಂಗ್ ಡೇ ಆಫ್ಟರ್ ಡೇ ಅಂದರೆ ದಿನ ಅದನ್ನೇ ಮಾಡಬೇಕಲ್ಲ ಅನ್ನೋ ಒಂದು ಫೀಲ್ ಆಗ್ತಾ ಇದೆ. ಐ ಆಮ್ ಥಿಂಕಿಂಗ್ ಆಫ್ ಗೆಟಿಂಗ್ ಎ ಮೋರ್ ಇಂಟ್ರೆಸ್ಟಿಂಗ್ ಜಾಬ್. ಇಲ್ಲೇನಾಗ್ತದೆ ನನಗೆ ಥಿಂಕ್ ಬರ್ತಾ ಇದೆ ಆಫ್ ಗೆಟಿಂಗ್ ಎ ಮೋರ್ ಇಂಟ್ರೆಸ್ಟಿಂಗ್, ಮೋರ್ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಒಂದು ಜಾಬ್ನ ಹುಡುಕಬೇಕು, ಪಡ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆ ಅವ್ರಿಗೆ ಬರ್ತಾ ಇದೆ. ಬಟ್ ಫಾರ್ ನೌ ಐ ಆಮ್ ಓಕೆ. ಬಟ್ ಈಗ ಅವ್ನಿಗೆ ಓಕೆ ರೀತಿ ಇದೆ.
ಆದರೆ ಏನಾಗಿದೆ ಈಗ ಬೋರ್ ಆಗ್ತಿದೆ ಅಥವಾ ಏನೋ ಕೆಲಸ ಅದನ್ನೇ ಮಾಡಿ 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 ಈಗ ಬೇರೆ ಇಂಟ್ರೆಸ್ಟ್ ಆಗಿ ಜಾಬ್ನ ಪಡ್ಕೊಳ್ಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಇಲ್ಲ ಅವನಿಗೆ. ಪ್ರಾಬ್ಲಮ್ಸ್ ಏನು, ಅದೇ ಜನಗಳನ್ನ ಮೀಟ್ ಮಾಡಬೇಕು, ಅದೇ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಓಕೆ, ಇಲ್ಲೇನಾಯಿತು, ದ ವುಮನ್ ಥಿಂಗ್ಸ್ ದಟ್ ಹರ್ ಜಾಬ್ ಈಸ್, ಓಕೆ ವುಮನ್ ಇದು, ಓಕೆ ದ ವುಮನ್ ಥಿಂಗ್ಸ್ ದಟ್ ಹರ್ ಜಾಬ್ ಈಸ್ ಇಂಟ್ರೆಸ್ಟಿಂಗ್, ಡಿಫಿಕಲ್ಟ್, ಬೋರಿಂಗ್, ಪರ್ಫೆಕ್ಟ್. ಸೊ ಇಲ್ಲಿ ಏನಾಗುತ್ತೆ, ಅವಳಿಗೆ ಬೋರ್ ಆಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ಹೇಳ್ದಾಗೆ ಅವಳಿಗೆ ಜಾಬ್ ಓಕೆ, ಬಟ್ ಡೇ ಆಫ್ಟರ್ ಡೇ ಅದೇ ಕೆಲಸ ಮಾಡಿ ಅವಳಿಗೆ ಏನಾಗಿದೆ, ಬೋರ್ ಆಗಿದೆ. ಅವಳು ಬೇರೆ ಒಂದು ಕೆಲಸವನ್ನು ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಜಾಬ್ನ ಅವಳು ಪಡ್ಕೊಳ್ಬೇಕಂತಕ್ಕಂಥ ಅವಳ ಒಂದು ಆಸೆ ಆಗ್ತದೆ, ಫೀಲ್ ಆಗ್ತಿದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇಂಟ್ರೆಸ್ಟಿಂಗ್ ಬರಲ್ಲ. ಅಂಡ್ ಈಗ ಅವ್ಳು ಮಾಡ್ತಿರ್ತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಇಲ್ಲ, ಯಾಕಂದರೆ ಬೋರಿಂಗ್ ಆಗ್ಬಿಟ್ಟಿದೆ. ಡಿಫಿಕಲ್ಟ್ ಕಷ್ಟ ಅಂತ ಏನಿಲ್ಲ ಅವಳಿಗೆ, ಬಟ್ ಬೋರಿಂಗ್ ಅಲ್ವಾ. ಸೊ ಬೇರೆ ಒಂದು ಜಾಬ್ ಹುಡಬೇಕು, ಇದು ದಿನಕ್ಕೆ ಬೋರ್ ಆಗ್ತಾ ಇದೆ. ಆನ್ಸರ್ ಆಪ್ಷನ್ 3 ಆಗಿರುತ್ತೆ. Read the sentence passage and choose the best answer. This classroom activity is drama, simulation, role play, information gap activity. ಓಕೆ, ಸೊ ಅದಕ್ಕೂ ಮೊದಲೇ ನಾವು ಸೆಂಟೆನ್ಸ್ ಅಥವಾ ಪ್ಯಾಸೇಜ್ ಏನಿದೆ ಅದನ್ನು ಓದ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಅವರ್ ಟೀಚರ್ ಪುಟ್ಸ್ ಅಪ್ ಅ ಟೇಬಲ್ ವಿತ್ ಕಾಲಮ್ಸ್ ಆನ್ ದ ಬೋರ್ಡ್. ಅಂದರೆ ಅವರ್ ಟೀಚರ್, ನಮ್ಮ ಟೀಚರು ಪುಟ್ಸ್ ಅಪ್ ಅ ಟೇಬಲ್ ವಿತ್ ಕಾಲಮ್ಸ್, ಅಂದರೆ ಟೇಬಲ್ ಮೇಲೆ ಕಾಲಮ್ಸ್ಗಳನ್ನ ಹಾಕಿದ್ದಾರೆ ಆನ್ ದ ಬೋರ್ಡ್. ಅಂದರೆ ಬೋರ್ಡ್ ಮೇಲೆ ಕಾಲಮ್ಸ್ ಹಾಕಿ ಕಾಲಮ್ಸಲ್ಲಿ ಕೆಲವೊಂದು ಟೇಬಲ್ಗಳ ಅಥವಾ ಟೇಬಲ್ ಕಾಲಮ್ಸ್ಗಳನ್ನ ಹಾಕಿದ್ದಾರೆ. ಓಕೆ, ಆ್ಯಂಡ್ ಶಿ ರೈಟ್ಸ್ ವರ್ಡ್ಸ್ ಇನ್ ಡಿಫ್ರೆಂಟ್ ಕಾಲಮ್ಸ್. ಏನು ಮಾಡ್ತಾರೆ ಅವರು, ಡಿಫ್ರೆಂಟ್ ಕಾಲಮ್ಸ್ಗಳಲ್ಲಿ ಡಿಫ್ರೆಂಟ್ ವರ್ಡ್ಸ್ಗಳನ್ನ ಬರಿತಾ ಹೋಗ್ತಾರೆ. ವಿತ್ ದನ್ ಮೇಕ್ ಸೆಂಟೆನ್ಸ್ ಯೂಸಿಂಗ್ ವರ್ಡ್ಸ್. ಏನು ಮಾಡಬೇಕು ಮಕ್ಕಳುಗಳು, ವಿ ಅಂದರೆ ನಾವು ಮಕ್ಕಳುಗಳು ಏನು ಮಾಡಬೇಕು, ದೆನ್ ಮೇಕ್ ಸೆಂಟೆನ್ಸ್ ಯೂಸಿಂಗ್ ವರ್ಡ್ಸ್. ಆ ಒಂದು ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫ್ರಮ್ ಡಿಫ್ರೆಂಟ್ ಕಾಲಮ್ಸ್ ಅಂಡ್ ಸೇ ಇಟ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವರ್ಡ್ಸ್ಗಳೇನಿರುತ್ತೋ ಡಿಫ್ರೆಂಟ್ ಕಾಲಮಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ವರ್ಡ್ಸ್ಗಳನ್ನ ಚೂಸ್ ಮಾಡಿ ನಾವು ಸೆಂಟೆನ್ಸ್ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್ನ ಫ್ರೇಮ್ ಮಾಡಿ ಅದನ್ನು ನಾವು ಜೋರಾಗಿ ಹೇಳಬೇಕು ಸ್ಟೂಡೆಂಟ್ಸ್ ಆದವರು. ಸೊ ಇದು ಟಾಸ್ಕ್ ಅಂತ ಆಯಿತು ಸ್ನೇಹಿತರೆ. ಸೊ ಇದನ್ನು ಏನಂತ ಕರಿಬಹುದು, ಡ್ರಾಮಾ ಅಂತ ಕರಿಬಹುದಾ? ಸೊ ಡ್ರಾಮಾ ಬರಲ್ಲ ಸ್ನೇಹಿತರೆ, ಯಾಕಂದರೆ ಡ್ರಾಮಾದ ನಾಟಕ ಅಂತಕ್ಕಂಥದ್ದು ಅಲ್ಲಿ ಕಾಲಮ್ ಆಗಲಿ ಟೇಬಲ್ ಆಗಲಿ ಅಥವಾ ಟೀಚರ್ಸ್ ಬರೀತಕ್ಕಂಥದ್ದಾಗಲಿ, ಸೊ ಅದು ಡ್ರಾಮಾ ಬರಲ್ಲ. ಡ್ರಾಮಾ ಅಂತ ಹೇಳಿದಾಗ ಅಲ್ಲೊಂದು ಏನಾಗುತ್ತೆ, ಆ್ಯಕ್ಟಿವಿಟಿ ಆಗಿರುತ್ತೆ ಅಥವಾ ಮಕ್ಳು ಕಲಿತಕ್ಕಂಥದ್ದಾಗುತ್ತೆ, ಆ ಕಡೆ ಈ ಕಡೆಯಿಂದ ಕಾನ್ವರ್ಸೇಷನ್ ಇರುತ್ತೆ. ಸೊ ಅದು ಡ್ರಾಮಾ ಬರುತ್ತೆ. ಇಲ್ಲ ಸಿಮ್ಯುಲೇಷನ್ ಅಂತಕ್ಕಂಥದ್ದು ಬರುತ್ತಾ, ಸಿಮ್ಯುಲೇಷನ್ ಅಂತಕ್ಕಂಥದ್ದು ಸಹ ಬರೋದಿಲ್ಲ ಸ್ನೇಹಿತರೆ. ಸೊ ಆನ್ಸರ್ ಏನು ಬರ್ಬೋದು, ರೋಲ್ ಪ್ಲೇ ಬರುತ್ತೆ. ರೋಲ್ ಪ್ಲೇ ಅಂತ ಹೇಳಿದಾಗ ಮಕ್ಕಳಾಗಿರ್ಬೋದು, ಇದು ರೋಲ್ ಪ್ಲೇನ ನಾವು ಆಲ್ಮೋಸ್ಟ್ ಎಲ್ಲಿ ಮಾಡ್ತೀವಿ ಅಂದರೆ ಸೈಕಾಲಜಿ ಮಾಡ್ತಕ್ಕಂಥದ್ದು ಸಹ ಆಗಿರುತ್ತೆ. ಎಜುಕೇಷನ್ನು ಮತ್ತು ಟ್ರೈನಿಂಗ್ ಇದರಲ್ಲೆಲ್ಲ ಕಲಿಸ್ತಕ್ಕಂಥದ್ದು ರೋಲ್ ಪ್ಲೇ ಆಗಿರುತ್ತೆ. ಅಂದರೆ ಅವ್ರದ್ದು ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೋ ಸೊ ಅದರ ಬೇಸಿಸ್ ಮೇಲೆ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 3 ರೋಲ್ ಪ್ಲೇ. And next, the teacher here is using a substitution table, the phonic method, the grammar translation method along with chart ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಟೀಚರ್ಸ್ ಏನು ಮಾಡೋ, ಒಂದು ಟೇಬಲ್ ಹಾಕಿ ಟೇಬಲಲ್ಲಿ ಕಾಲಮ್ ಹಾಕಿ ಕಾಲಮಲ್ಲಿ ವರ್ಡ್ಸ್ಗಳನ್ನು ಏನು ಬರೀತಾರೋ ಅದನ್ನು ಏನು ಯೂಸ್ ಮಾಡ್ಕೊಂಡು ಮಾಡೋದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಫೋನಿಕ್ ಮೆಥಡ್ ಬರಲ್ಲ, ಫೋನಿಕ್ ಸೌಂಡ್ಸ್ಗಳು ಬರುತ್ತೆ, ಬಟ್ ಅಲ್ಲಿ ಫೋನಿಕ್ ಮೆಥಡ್ ಯೂಸ್ ಮಾಡಿಲ್ಲ, ಜಸ್ಟ್ ವರ್ಡ್ಸ್ಗಳನ್ನು ಹಾಕಿ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ ಅಲ್ಲಿ ಫೋನಿಕ್ ಸೌಂಡ್ಸ್ಗಳು ಬರಲ್ಲ. ಸೊ ವರ್ಡ್ನ ನಾವು ಕಲಿಬೇಕಂತ ಹೇಳಿದಾಗ ಫೋನಿಕ್ ಸೌಂಡ್ಸ್ ಬರುತ್ತೆ. ಸೆಂಟೆನ್ಸ್ನ ಮಾಡಿದಾಗ ನಾವು ಫೋನಿಕ್ ಸೌಂಡ್ಸ್ಗಳನ್ನ ತೊಗೊಳ್ಳಲ್ಲ. ಓಕೆ, ಇನ್ನು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡು ಅಲ್ಲ, ಅಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಲೋಡ್ ಆಗಿ ಹೇಳ್ಬೇಕಂತಕ್ಕಂಥದ್ದಾಗಿರೋದ್ರಿಂದ ಇಲ್ಲಿ ಸಬ್ಸ್ಟಿಟ್ಯೂಷನ್ ಟೇಬಲ್ನ ಯೂಸ್ ಮಾಡಿದ್ದಾರೆ. ಹೌದಾ, ಒಂದು ಕಾಲಮ್ ಹಾಕಿ ಅದನ್ನು ಟೇಬಲ್ ತೊಗೊಂಡು ಮಾಡಿರ್ತಕ್ಕಂಥದ್ದು, ಅಂದರೆ ಪರ್ಯಾಯ ಟೇಬಲ್ ಅಂತ ಹೇಳ್ತೀವಿ, ಪರ್ಯಾಯ ಚಾರ್ಟ್ ಅಂತ ಹೇಳ್ಬೋದು, ಪರ್ಯಾಯ ಕೋಷ್ಟಕ ಅಂತ ಹೇಳ್ಬೋದು. ಸೊ ಅದನ್ನು ಯೂಸ್ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಆನ್ಸರ್ ಆಪ್ಷನ್ 1 ಸಬ್ಸ್ಟಿಟ್ಯೂಷನ್ ಟೇಬಲ್ ಅಂತಕ್ಕಂಥದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅಪ್ರೋಪ್ರಿಯೇಟ್. ಇಲ್ಲಿ ಕರೆಕ್ಟಾಗಿ ಇಲ್ಲದೆ ಇರ್ತಕ್ಕಂಥದ್ದು ಯಾವುದಂತ ಕೇಳಿದರೆ, ಪೇರ್ ವರ್ಕ್ ಕ್ಯಾನ್ ಬಿ ಯೂಸ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಸ್ಪೀಕಿಂಗ್ ಆರ್ ಲಿಸನಿಂಗ್, ಗೆಟ್ ಆಲ್ ಸ್ಟೂಡೆಂಟ್ಸ್ ಇನ್ವಾಲ್ವ್ಡ್ ಇನ್ ದ ಆ್ಯಕ್ಟಿವಿಟಿ, ಹೆಲ್ಪ್ ಸ್ಟೂಡೆಂಟ್ಸ್ ಟು ರೈಟ್ ಕರೆಕ್ಟ್ಲಿ, ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಸ್ಪೀಕ್ ಅಂತ ಕೇಳಿದ್ರೆ ಪೇರ್ ವರ್ಕನ್ನು ಜೊತೆಯಾಗಿ ಮಾಡಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳೇನಿರುತ್ತೋ ಸೊ ಅದು ಏನಕ್ಕೆ ಯೂಸ್ ಆಗಬಹುದು, ಅಂದರೆ ಗುಂಪು ಅಂತ ಏನು ಹೇಳ್ತೀವೋ ಸೊ ಜೊತೆಯಲ್ಲಿ ಮಕ್ಕಳನ್ನ ನೋಡಿ ಕಲಿತಕ್ಕಂಥದ್ದು ಇರುತ್ತಲ್ಲ, ಸೊ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ಏನಾಗುತ್ತೆ, ಹೆಲ್ಪ್ ಸ್ಟೂಡೆಂಟ್ಸ್ ಟು ರೈಟ್ ಕರೆಕ್ಟ್ಲಿ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ 3.
ಎಸ್ ಈಚ್ ಕ್ವೆಶನ್ಸ್ ಹ್ಯಾಸ್ 4 ಚಾಯ್ಸಸ್, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ 4 ಚಾಯ್ಸಸನ್ನು ಕೊಟ್ಟಿದ್ದಾರೆ, ಸರಿಯಾದಂತಹ ಒಂದು ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ನಾವು ಚೂಸ್ ಮಾಡಬೇಕಾಗುತ್ತೆ. ಏನಿದೆ ಪ್ರಶ್ನೆ, ಈಸ್ ಡ್ಯಾಶ್ ಮೆಕ್ಯಾನಿಕ್, ಈಸ್ ಡ್ಯಾಶ್ ಮೆಕ್ಯಾನಿಕ್, ಅವನು ಒಬ್ಬ ಮೆಕ್ಯಾನಿಕ್. ಓಕೆ, ಸೊ ಆ ಸ್ಕಿಲ್ಡ್ ಆ್ಯಂಡ್ ಅಡಾಪ್ಟ್ ಆ್ಯಂಡ್ ಎಮಿನೆಂಟ್ ಆ್ಯಂಡ್ ಕ್ರೆಡಿಟಬಲ್ ಅಂತ ಕೊಟ್ಟಿದೆ. ಸೊ ಕ್ರೆಡಿಟಬಲ್ ಅಂದರೆ ವ್ಯಾಲ್ಯೂಯಬಲ್ ಅಂತ ಬರುತ್ತೆ ಸ್ನೇಹಿತರೆ, ವ್ಯಾಲ್ಯೂಯಬಲ್, ಓಕೆ, ಗೌರವಾನ್ವಿತ ಅಥವಾ ವ್ಯಾಲ್ಯೂಯಬಲ್ ಅಂತ ಬರುತ್ತೆ. ಬಟ್ ಮೆಕ್ಯಾನಿಕ್ ಅಂತ ಹೇಳಿದರೆ ಈಸ್ ಅ ಮೆಕ್ಯಾನಿಕ್ ಅವ್ನು ಕೆಲಸ ಮಾಡಬೇಕಂತ ಅಂದರೆ ಏನಾಗಬೇಕಲ್ಲಿ ಅವ್ನಿಗೆ ಸ್ಕಿಲ್ ಇರಬೇಕು. ಅಂದರೆ ಸ್ಕಿಲ್ ಮೀನ್ಸ್ ಸ್ಕಿಲ್ಡ್ ಅಂತ ಹೇಳ್ತೀವಿ, ಅಂದರೆ ನಿಖರತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ನುರಿತ ತಜ್ಞರು ಅಂತ ಹೇಳ್ತೀವಿ ಹಾಸ್ಪಿಟ್ಲ್ಗಳಲ್ಲಿ, ಹೌದಾ. ಸೊ ಅದೇ ರೀತಿ ನುರಿತ ಕೆಲಸಗಾರರು ಅಂತ ಹೇಳ್ತೀವಿ. ಸೊ ನುರಿತ ಅಂದರೆ ಅದರಲ್ಲಿ ಪಂಟ್ರ್ ಅಂತ ಏನು ಹೇಳ್ತೀವೋ, ಸೊ ಈಸ್ ಆ ಸ್ಕಿಲ್ಡ್ ಮೆಕ್ಯಾನಿಕ್ ಆಗಿರಬೇಕು. ಸೊ ಇನ್ನು ಅಡಾಪ್ಟ್ ಅಂತ ಅಂದರೆ ಪ್ರವೀಣ ಅಂತ ಬರೋದು. ಓಕೆ, ಇವೆಲ್ಲ ಒಂಥರ ವರ್ಡ್ಗಳಾಗಿರುತ್ತೆ. ಇನ್ನು ಎಮಿನೆಂಟ್ ಅಂದರೆ ಶ್ರೇಷ್ಠ ಅಂತ ಹೇಳ್ತೀವಿ, ಶ್ರೇಷ್ಠ ಎಲ್ಲ ಮೆಕ್ಯಾನಿಕ್ಗೆ ಯೂಸ್ ಆಗಲ್ಲ ಸ್ನೇಹಿತರೆ. ಸ್ಕಿಲ್ಡ್ ಅಂತಕ್ಕಂಥ ನುರಿತ ಅಂತ ಅರ್ಥ ಬರುತ್ತಲ್ವ. ಸೊ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಅಷ್ಟೇ ನುರಿತ ಅಂತಲೇ ಬರ್ತಕ್ಕಂಥದ್ದು ಸ್ನೇಹಿತರೆ. ಈ ಒಂದು ಯಾವುದೋ ಒಂದು ಕೆಲಸ ಕಾರ್ಯ ಏನು ಸರ್ವಿಸ್ ಆಗಿದೆಯಾ ಅಂತ ಕೇಳ್ತಾರೆ, ಹೌದಾ. ಸೊ ಅಲ್ಲಿ ನುರಿತ ಕೆಲಸಗಾರ ಅಂತ ಹೇಳ್ಬೋದು, ಈಸ್ ಅ ಸ್ಕಿಲ್ಡ್ ಮೆಕ್ಯಾನಿಕ್. ಎಸ್, ಮುಂದಿನ ಪ್ರಶ್ನೆ, ಶಿ ಈಸ್ ಕೇರ್ಲೆಸ್. ಕೇರ್ಲೆಸ್ ಮೀನ್ಸ್ ಜವಾಬ್ದಾರಿ ಇಲ್ಲ ಅಂತಕ್ಕಂಥ ಅರ್ಥ ಬರುತ್ತೆ ಸ್ನೇಹಿತರೆ. ಶಿ ಈಸ್ ಕೇರ್ಲೆಸ್, ಅವಳಿಗೆ ಜವಾಬ್ದಾರಿ ಇಲ್ಲ, ಇಟ್ ಈಸ್ ಕೇರ್ಲೆಸ್ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಹೀಗಿರಬೇಕಾದ್ರೆ ಕೇರ್ಲೆಸ್ ಆಗಿದ್ರೆ ಆ್ಯಂಡ್ ಡ್ಯಾಶ್ ಇನ್ ಹರ್ ವರ್ಕ್, ಸೊ ಅದು ಬರ್ತಕ್ಕಂಥ ಅವಳು ಕೇರ್ಲೆಸ್ ಆಗಿದ್ರೆ ಅವಳು ಮಾಡ್ತಕ್ಕಂಥ ವರ್ಕು ಸಹ ನೆಗೆಟಿವ್ ಆಗೇ ಇರಬೇಕು, ಪಾಸಿಟಿವ್ ಆಗಿ ಬರಲ್ಲ ಸ್ನೇಹಿತರೆ, ಹೌದಾ. ಸೊ ಮೆಟಿಕ್ಯುಲಸ್ ಅಂದರೆ ತುಂಬ ಸೂಕ್ಷ್ಮವಾಗಿ ಅಂತ ಅರ್ಥ ಬರುತ್ತೆ, ಮತ್ತು ತುಂಬ ನಿಖರವಾಗಿ ಮಾಡ್ತಕ್ಕಂಥದ್ದು ಅಂತ ಬರುತ್ತೆ, ಮತ್ತು ಗ್ರೇಟ್ ಅಟೆನ್ಷನ್ ಅಂತ ಹೇಳ್ತೀವಿ, ಅಂದರೆ ತುಂಬ ಒಂದು ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಮೆಟಿಕ್ಯುಲಸ್ ಅನ್ನೋದು ಒಂದು ಆಪೋಸಿಟ್ ಬರುತ್ತೆ ಸ್ನೇಹಿತರೆ. ಸೊ ಇದು ಆನ್ಸರ್ ಆಗೋದಿಲ್ಲ. ಓಕೆ, ಇನ್ನು ನೆಗ್ಲಿಜಬಲು, ಇಗ್ನೋರೆಂಟು ಆ್ಯಂಡ್ ನೆಗ್ಲಿಜೆಂಟ್ ಅಂತ ಹೇಳಬಹುದು. ಇನ್ನು ಇಗ್ನೋರೆಂಟ್ ಅಂತ ಬರಲ್ಲ, ಶಿ ಈಸ್ ಅ ಕೇರ್ಲೆಸ್ ಆ್ಯಂಡ್ ನೆಗ್ಲಿಜೆಂಟ್. ಆಪ್ಷನ್ 3 ನೆಗ್ಲಿಜೆಂಟ್ ಇನ್ ಹರ್ ವರ್ಕ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ಅ ಟ್ಯಾಂಕ್ ಫಾರ್ ಫಿಶ್ ಆರ್ ವಾಟರ್ ಪ್ಲಾಂಟ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಆ್ಯನ್ ಅವೈರಿಂಗ್, ಆ್ಯನ್ ಅಕ್ವೇರಿಯಂ, ಅ ಲ್ಯಾಬೊರೇಟ್ರಿ, ಆ್ಯನ್ ಅಪೈರಿ. ಓಕೆ, ಸೊ ಇಲ್ಲಿ ನೋಡ್ತಾ ಹೋದ ಸ್ನೇಹಿತರೆ, ಎ ಟ್ಯಾಂಕ್ ಫಾರ್ ಫಿಶ್ ಆರ್ ವಾಟರ್ ಪ್ಲಾಂಟ್ಸ್ ಅಥವಾ ಫಿಶ್ ಇರ್ತಕ್ಕಂಥ ಒಂದು ಟ್ಯಾಂಕ್ನ ಏನಂತ ಕರಿಬಹುದು, ಅವೈರಿ ಅಂತ ಕರಿತೀವ. ಸೊ ಅವೈರಿ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲೇನು ಬರುತ್ತೆ, ಪಕ್ಷಿಧಾಮ ಅಂತ ಹೇಳ್ತೀವಿ, ಅಥವಾ ಪಕ್ಷಿನ ಸಾಕ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಇದು ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ಬರುತ್ತೆ, ಇದಕ್ಕೆ ಆನ್ಸರ್ ಆಗೋದಿಲ್ಲ. ಇನ್ನು ಲ್ಯಾಬೊರೇಟ್ರಿ ಅಂದರೆ ಏನು ನಿಮಗೆ ಗೊತ್ತಿಲ್ಲ. ಲ್ಯಾಬೊರೇಟ್ರಿ ಅಂದರೆ ಅದೊಂದು ಲ್ಯಾಬ್ ಆಗಿರುತ್ತೆ, ಅದು ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಈ ಒಂದು ಏನೋ ಸೈನ್ಸ್ಗೆ ಸಂಬಂಧಪಟ್ಟಂತೆ ಟೆಸ್ಟ್ಗಳನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ ಲ್ಯಾಬ್ಗಳಲ್ಲಿ. ಆ್ಯಂಡ್ ಹಪೈರಿ ಅಂತ ಹೇಳಿದ್ರೆ ಈ ಒಂದು ಜೇನು ಸಾಕಾಣಿಕೆ ಅಂತ ಹೇಳ್ತೀವಿ, ಜೇನು ಸಾಕಾಣಿಕೆ ಬರುತ್ತಲ್ವ, ಸೊ ಅದೇ ಆಗಿರುತ್ತೆ. ಸೊ ಇದು ಸಹ ಬರಲ್ಲ. ಆ್ಯಂಡ್ ಅಕ್ವೇರಿಯಮ್ ಅಂತ ಹೇಳಿದ್ರೆ ಸೊ ಅದು ವಾಟರ್ಗೆ ಸಂಬಂಧಪಟ್ಟಂತೆ ಫಿಶ್ಗಳನ್ನ ಸಾಕ್ತಕ್ಕಂಥದ್ದು ಟ್ಯಾಂಕ್ ಆಗಿರಬಹುದು. ಸೊ ಅಕ್ವೇರಿಯಮ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ದಿಸ್ ಡಿಸೀಸ್ ಈಸ್ ಡ್ಯಾಶ್ ಐ ಡು ನಾಟ್ ಟಚ್ ಹಿಮ್. ದಿಸ್ ಡಿಸೀಸ್ ಅಂದರೆ ಇದು ಡಿಸೀಸ್ ಮೀನ್ಸ್ ರೋಗ ಕಾಯಿಲೆ ಅರ್ಥದಲ್ಲಿ ಬರುತ್ತೆ. ದಿಸ್ ಡಿಸೀಸ್ ಅಂದರೆ ಸೈನ್ಸಲ್ಲಿ ಹೇಳ್ತೀವಿ, ಈಸ್ ಡ್ಯಾಶ್ ಐ ಡು ನಾಟ್ ಟಚ್ ಹಿಮ್, ನಾನು ಅವನನ್ನು ಟಚ್ ಮಾಡೋದಿಲ್ಲ, ಬಿಕಾಸ್ ಅವನಿಗೆ ಏನಾಗಿದೆ ಕಾಯಿಲೆ ಅಥವಾ ರೋಗ ಏನೋ ಒಂದು ಇದು ಬಂದಿದೆ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ ಅಂದರೆ ಏನಾಗಿದೆ, ಅದು ಇನ್ಫೆಕ್ಷನ್ ಆಗುತ್ತಾ ಅಂದರೆ ಅವ್ನು ಮುಟ್ಟಿದ್ರೆ ಅವನಿಗೆ ಕಾಯಿಲೆ ಬಂದಿದೆ, ಸೊ ಅವನನ್ನು ಮುಟ್ಟಿದ್ರೆ ನಮಗೆ ಏನಾಗುತ್ತೆ, ಅವನಿಂದ ನಮಗೂ ಸ್ಪ್ರೆಡ್ ಆಗುತ್ತೆ. ಬಟ್ ಅದನ್ನು ಏನಂತ ಕರೀತಾರೆ, ಇನ್ಫೆಕ್ಷನ್ನ ಅಥವಾ ಕಂಟಿಜಿಯಸ್ ಅಂತ ಕೊಟ್ಟಿದ್ರೆ ಟಚ್ಚಿ ಆ್ಯಂಡ್ ಕಾಂಟಿಜಿಯಸ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ಕಾಂಟಿಜಿಯಸ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನೋಡ್ತಾ ಹೋದರೆ ಪಕ್ಕದಲ್ಲಿದ್ದರೆ ಅಂತ ಅರ್ಥ ಬರುತ್ತೆ. ಬಟ್ ಬೆಸ್ಟ್ ಅಂತ ನೋಡ್ತಾ ಹೋದಾಗ ನೋಡಿ, ಕಾಂಟಿಜಿಯಸ್ ಅಂತ ಹೇಳಿದರೆ ಇದನ್ನು ನಾವು ಸಾಂಕ್ರಾಮಿಕ ಅಂತ ಹೇಳ್ತೀವಿ. ಸಾಂಕ್ರಾಮಿಕ ಸೈನ್ಸಲ್ಲಿ ಬರುತ್ತೆ, ಸಾಂಕ್ರಾಮಿಕ ರೋಗಗಳಂತ ಹೇಳ್ತೀವಿ. ಸೊ ಓಕೆ, ಸೊ ಅದೇ ಆನ್ಸರ್ ಆಗಿರುತ್ತೆ ಇದಕ್ಕೆ. ಆಪ್ಷನ್ 4 ದಿಸ್ ಡಿಸೀಸಸ್ ಇಸ್ ಅಂದರೆ ಇದೊಂದು ಸಾಂಕ್ರಾಮಿಕ ರೋಗ. ಸೊ ಐ ಡು ನಾಟ್ ಟಚ್ ಹಿಮ್, ನಾನು ಅವನನ್ನು ಮುಟ್ಟೋದಿಲ್ಲ. ನೆಕ್ಸ್ಟ್ the dash of the friendly cricket match have been given to 2 retired players ಅಂತ ಹೇಳಿದರೆ ದ ಡ್ಯಾಶ್ ಆಫ್ ದ ಫ್ರೆಂಡ್ಲಿ ಕ್ರಿಕೆಟ್ ಮ್ಯಾಚ್. ಸೊ ನೋಡಿ ಇಲ್ಲಿ ಸ್ನೇಹಿತರೆ ಪ್ರೊಸೀಡ್ಸ್ ಅಂತ ಕೊಟ್ಟಿದ್ರೆ, ಓಕೆ ಪ್ರೊಸೀಡ್ಸ್ ಅಂತ ಕೊಟ್ಟಿದ್ರೆ, ಪ್ರೈಸಸ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ದ ಡ್ಯಾಶ್ ಆಫ್ ದ ಫ್ರೆಂಡ್ಲಿ ಕ್ರಿಕೆಟ್ ಮ್ಯಾಚ್ ಹ್ಯಾವ್ ಬೀನ್ ಅಂದರೆ
ಇಲ್ಲಿ ಏನಾಗುತ್ತೆ ಅಂದರೆ ಪ್ರೊಸೀಡ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಅಂದರೆ ಆದಾಯ ಆಗಿರ್ಬೋದು ಅಥವಾ ಲಾಭ ಆಗಿರ್ಬೋದು ಅಥವಾ ವರಮಾನ ಆಗಿರ್ಬೋದು. ಸೊ ಈ ಫ್ರೆಂಡ್ಲಿ ಕ್ರಿಕೆಟ್ ಮ್ಯಾಚಿಂದ ಬಂದಿರತಕ್ಕಂಥದ್ದನ್ನ ಈವನ್ ಕೊಡ್ತೀವಿ ಟು ರಿಟೈರ್ಡ್ ಪ್ಲೇಯರ್ಸ್, ಅಂದರೆ ರಿಟೈರ್ಡ್ ಆಗಿರ್ತಕ್ಕಂಥ ಪ್ಲೇಯರ್ಸ್, ತುಂಬ ರಿಟೈರ್ಡ್ ಆಗಿರ್ತಕ್ಕಂಥ ಪ್ಲೇಯರ್ಸ್ಗೆ ಕೊಡ್ತಕ್ಕಂಥದ್ದು ಯಾವುದನ್ನು ಪ್ರೊಸೀಡ್ಸ್, ಅಂದರೆ ಒಂದು ಮ್ಯಾಚಿಂದ ಬಂದಿರತಕ್ಕಂಥ ಆದಾಯ ಅಥವಾ ವರಮಾನ ಏನು ಬಂದಿರುತ್ತೋ ಅವ್ರನ್ನ ತುಂಬ ರಿಟೈರ್ಡ್ ಪ್ಲೇಯರ್ಸ್ಗೆ ಕೊಡ್ತೀವಿ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಪ್ರೈಸ್ ಆಗಿ ಕೊಡ್ತೀವಿ, ಪೇಮೆಂಟ್ ಆಗಿ ಕೊಡ್ತೀವಿ ಅಂತಕ್ಕಂಥದ್ದಲ್ಲ, ಆದಾಯವಾಗಿ ಬಂದಿರತಕ್ಕಂಥದ್ದನ್ನ ನಾವು ಅವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಆಗಿರುತ್ತೆ. ವಿಚ್ ವರ್ಡ್ ಇಸ್ ಸ್ಪೆಲ್ಡ್ ರಾಂಗ್ಲಿ? ಆಕ್ಟೋರ್, ಗ್ರಾಮರ್, ಹಮ್ಮರ್, ಮೆಂಟರ್. ಸ್ನೇಹಿತರೆ ಸಾರಿ ಅಲ್ಲ. ಸೊ ಈ ಥರ ಕ್ವೆಶನು, ಈ ಒಂದು ಕ್ವೆಶನು ಆಲ್ರೆಡಿ ಒಂದು ಡಿ.ಎಡ್ ಪೇಪರಲ್ಲಿ ಇಂಗ್ಲೀಷಲ್ಲಿ ಕೇಳಿದ್ದಾರೆ. ಗ್ರಾಮರ್ ಪದನ 2-3 ಸಲ ಕೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಗ್ರಾಮರ್ ಅಂತ ಹೇಳಿದಾಗ ಸ್ನೇಹಿತರೆ, ಗ್ರಾಮರ್ ಅಂತಕ್ಕಂಥದ್ದು AR ಇಂದ ಬರಬೇಕು. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಗ್ರಾಮರ್ ER ಬದಲಾಗಿ AR ಬರಬೇಕು. ಇದು ತುಂಬ ಸಲ ರಿಪೀಟ್ ಆಗಿದೆ ಈ ಒಂದು ಕ್ವೆಶನ್. ಸೊ ನೋಡ್ಕೊಳ್ತಾ ಹೋಗಿ. ಆಪ್ಷನ್ 2 ಗ್ರಾಮರ್ ಇದು ಸರಿಯಾಗಿರ್ತಕ್ಕಂಥದ್ದು. ಅಂದರೆ AR ಬರಬೇಕು, ER ಅಲ್ಲ. ಮುಂದಿನ ಪ್ರಶ್ನೆ ಲ್ಯಾಬೋರೇಟರಿ, ಡಿಕ್ಷನರಿ ಆ್ಯಂಡ್ ಡರ್ಮಿಟರಿ ಆ್ಯಂಡ್ ಡೆಪೋಸಿಟರಿ ಅಂತ ಕೊಟ್ಟಿದ್ರೆ. ಸೊ ಇಲ್ಲೂ ಅಷ್ಟೇ ಲ್ಯಾಬೋರೇಟರಿ ಅಂತಕ್ಕಂಥದ್ದು ಇದೆಯೋ ಇಲ್ಲಿ TORY ಬರಬೇಕು ಸ್ನೇಹಿತರೆ. ಲ್ಯಾಬೋರೇಟರಿ TORY ಎ ಬದಲಾಗಿ O ಬರಬೇಕು. ಸೊ ಆನ್ಸರ್ ಆಪ್ಷನ್ 1 ತಪ್ಪಾಗಿದೆ. ಪಿಕ್ ದ ವರ್ಡ್ ದಟ್ ರೈಮ್ಸ್ ವಿತ್ ದ ಗಿವನ್ ವರ್ಡ್ ಕೊಟ್ಟಿದ್ದಾರೆ. ಸೊ ನೋಡಿ, ಬರಿಗೆ ಒಂದು ರೈಮಿಂಗ್ ವರ್ಡ್ಸ್ ಯಾವುದು? ಹರಿ, ಮೆರಿ, ವರಿ, ಕರಿ ಅಂತ ಕೊಟ್ಟಿದ್ದಾರೆ. ಸೊ ಬರಿಗೆ ಒಂದು ಸರಿಯಾದಂಥ ಒಂದು ರೈಮಿಂಗ್ ವರ್ಡ್ಸ್ ಅಂತ ಹೇಳಿದ್ರೆ ಆಪ್ಷನ್ 2 ಮೇರಿ ಅಂತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಬಿಕಾಸ್ ಇದೊಂದು ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸು ಸಹ ಆಗಬಹುದು, ಬಟ್ ಇದು ಒಂದು ಸರಿಯಾಗಿರ್ತಕ್ಕಂಥ ಒಂದು ಇದಾಗಿರುತ್ತೆ ಸ್ನೇಹಿತರೆ. ಸೊ ಓಕೆ, ಸೊ ಇದು ಬಂದು ಮಾರಿ ಆಗಿರ್ಬೋದು, ಮೆರಿ ಆಗಿರಬಹುದು ಅಥವಾ ವೆರಿ ಆಗಿರಬಹುದು. ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ಚೆರ್ರಿ ಆಗಿರ್ಬೋದು, CHERRY ಚೆರ್ರಿ, ಇದೆಲ್ಲ ಬರಿಗೆ ಒಂದು ರೈಮಿಂಗ್ ವರ್ಡ್ಸ್ಗಳಾಗಿರುತ್ತೆ. ಕ್ಲರ್ಕ್, ಪರ್ಕ್, ಲರ್ಕ್, ಮಾರ್ಕ್ ಆ್ಯಂಡ್ ಡರ್ಕ್ ಅಂತ ಕೊಟ್ಟಿದ್ದಾರೆ. ಕ್ಲರ್ಕ್ಗೆ ಸರಿಯಾದಂತಹ ಒಂದು ರೈಮಿಂಗ್ ವರ್ಡ್ಸ್ ಯಾವುದು ಅಂತ ಹೇಳಿದ ಸ್ನೇಹಿತರೆ ಆಪ್ಷನ್ 3 ಏನಿದೆಯೋ ಮಾರ್ಕ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ರೈಮಿಂಗ್ ವರ್ಡ್ ಆಗಿರುತ್ತೆ. TRಗೆ ಸರಿಯಾದಂಥ ಒಂದು ರೈಮಿಂಗ್ ವರ್ಡ್ ಯಾವುದು? ಬಿಯರ್, ಟೈರ್, ಲಿಯರ್ ಆ್ಯಂಡ್ ಚಿಯರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಎಲ್ಲ ಆಲ್ಮೋಸ್ಟ್ ಒಂದೇ ಪ್ರನೌನ್ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಫೋನಿಕ್ ಸೌಂಡ್ಸ್ಗಳು ಬರುತ್ತೆ ಅಲ್ವಾ. ಸೊ ಫೋನಿಕ್ ಸೌಂಡ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಈಗ ರೈಮಿಂಗ್ ವರ್ಡ್ಸ್ ಅಂತ ಹೇಳಿದಾಗ ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಬಿಡ್ತಾರೆ, ಲಾಸ್ಟ್ ವರ್ಡ್ಸ್ಗಳು ಹೀಗೆ ಬಂದರೆ ಹೀಗೆ ಅಂತ. ಬಟ್ ಅದು ಎಕ್ಸಾಮ್ಸ್ಗಳಲ್ಲಿ ವರ್ಕ್ ಆಗೋದಿಲ್ಲ. ಕರೆಕ್ಟಾಗಿರ್ತಕ್ಕಂಥ ಒಂದು ಫೋನಿಕ್ ಸೌಂಡ್ಸ್ಗಳು ಏನು ಬರುತ್ತೋ, ಒಂದು ಸೌಂಡ್, ಸಿಂಗಲ್ ಸೌಂಡು, ಡಬಲ್ ಸೌಂಡು, ಸೊ ಅದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಸರಿಯಾಗಿ TRಗೆ ಸರಿಯಾದಂಥ ಒಂದು ಉತ್ತರ ಅಂತೇಳಿದ್ರೆ ಚೀರ್ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಚೀರ್ ಆಗಿರ್ಬೋದು ಅಥವಾ ಬೀರ್ ಆಗಿರ್ಬೋದು ಅಥವಾ ಡೀರ್ ಆಗಿರ್ಬೋದು. ಓಕೆ, ಇದು BAR ಬರಲ್ಲ, BER ಬೀರ್ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಸೊ ಓಕೆ, ಅದನ್ನು ನೋಡ್ಕೊಳ್ತಾ ಹೋಗಿ. ಸೊ ಈಗ EAR ಆಗಿರ್ಬೋದು, ಇಯರು, ಸೊ ಇದೆಲ್ಲ ಬರ್ತಕ್ಕಂಥದ್ದಾಗಿರುತ್ತೆ. ಚೂಸ್ ದ ಬೆಸ್ಟ್ ವರ್ಡ್ ಆಫ್ ಪ್ರೇಸ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಏನಿದೆ ಫಸ್ಟು, ದ ಹಟ್ ವಾಸ್ ಇನ್ ಬಟ್ ದೇ ಮ್ಯಾನೇಜ್ ಟು ಪುಟ್ ಅವರ್ ದ ಫೈರ್. ಓಕೆ, ಇಲ್ಲಿ ಇನ್ನು ಹತ್ರ ಒಂದು ಲೈನ್ ಇದು ಬರಬೇಕಿತ್ತು ಸ್ನೇಹಿತರೆ. ಓಕೆ, ದ ಹಟ್ ವಾಸ್ ಇನ್ ಡ್ಯಾಶ್ ಬಟ್ ದೇ ಮ್ಯಾನೇಜ್ ಟು ಪುಟ್ ಅವರ್ ದ ಫೈರ್. ಓಕೆ, ಪುಟ್ ಔಟ್ ದ ಫೈರ್ ಅಂತಕ್ಕಂಥದ್ದು ಅಂದರೆ ದ ಹಟ್ ವಾಸ್ ಇನ್, ಹಟ್ ಗುಡಿಸಲು ಒಳಗಡೆ, ಗುಡಿಸಲಲ್ಲಿ ಏನಿದೆ ಫೈರ್, ಬರ್ನಿಂಗ್, ಇನ್ಫ್ಲಮೇಬಲ್ ಆ್ಯಂಡ್ ಫ್ಲೇಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಸ್ನೇಹಿತರೆ ಬರ್ನಿಂಗ್ ಬರೋದಿಲ್ಲ. ಬರ್ನಿಂಗ್ ಅಂದರೆ ಉರಿಯೋದು ಅಂತ ಅರ್ಥ ಬರುತ್ತೆ, ಬಟ್ ಅಲ್ಲಿ ಏನು ಉರಿತಾರೆ ಅಂತಲೇ ಕೊಟ್ಟಿಲ್ಲ. ಬಟ್ ದ ಮ್ಯಾನೇಜ್ ಟು ಪುಟ್ ಔಟ್ ದ ಫೈರ್ ಅಂದರೆ ಮ್ಯಾನೇಜ್ ಮಾಡ್ತಾರೆ, ಬೆಂಕಿನ ಹಾರಿಸೋದಕ್ಕೆ, ನಂದಿಸೋದಕ್ಕೆ ಅವರು ಇದು ಮಾಡ್ತಾರೆ. ಬಟ್ ಅದಕ್ಕಿಂತ ಮೊದಲು ದ ಹಾರ್ಟ್ ವಾಸ್ ಇನ್, ಅಲ್ಲಿ ಫೈರ್ ಬೆಂಕಿ ಹತ್ಕೊಳ್ತಾ ಹಾರ್ಟ್ ಒಳಗಡೆ ಅಥವಾ ಫ್ಲೇಮ್ಸ್ ಬರುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸೊ ದ ಹಾರ್ಟ್ ವಾಸ್ ಇನ್ ಫ್ಲೇಮ್ಸ್ ಬಟ್ ದ ಮ್ಯಾನೇಜ್ ಟು ಪುಟ್ ಔಟ್ ದ ಫೈರ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಯು ಆರ್ ಡ್ಯಾಶ್ ಯುವರ್ ಟೈಮ್ ಲುಕಿಂಗ್ ಫಾರ್ ಎ ಜಾಬ್ ಇನ್ ಬ್ಯಾಂಗ್ಳೂರ್. ಓಕೆ, ಇಲ್ಲೇನಿದೆ ಲಾಸಿಂಗ್ ಕೊಟ್ಟಿದ್ದಾರೆ, ವೇಸ್ಟಿಂಗ್, ಸ್ಪೆಂಡಿಂಗ್, ಯೂಸಿಂಗ್. ಯು ಆರ್ ಡ್ಯಾಶ್ ಯುವರ್ ಟೈಮ್ ಲುಕಿಂಗ್ ಫಾರ್ ಎ ಜಾಬ್ ಇನ್ ಬ್ಯಾಂಗ್ಳೂರ್. ಸೊ ಇಲ್ಲಂತೂ ಟೈಮ್ನ ಕಳ್ಕೊಳ್ತಿರ್ತಕ್ಕಂಥದ್ದು ಡೆಫಿನೆಟಾಗಿ ಕಾಣಿಸ್ತಿರುತ್ತೆ ಸ್ನೇಹಿತರೆ. ಯಾಕಂದರೆ ಲಾಸಿಂಗು, ವೇಸ್ಟಿಂಗು, ಸ್ಪೆಂಡಿಂಗ್ ಅಂತ ಕೊಟ್ಟಿರೋದ್ರಿಂದ
ಇಲ್ಲಿ ಡೆಫಿನೆಟಾಗಿ ಏನು ಮಾಡ್ತೀವಿ, ಟೈಮ್ ಅಂತಕ್ಕಂಥದ್ದು ನಾವು ಕಳ್ಕೊಳ್ತೀವಿ ಅಂತ ಅರ್ಥ ಬರುತ್ತೆ. ಸೊ ಅಲ್ಲಿ ಕಳ್ಕೊಳ್ತೀವಿ ಅಂತ ಬರುತ್ತಾ, ಟೈಮ್ ಅಂತ ಹೇಳಿದಾಗ ಸ್ನೇಹಿತರಲ್ಲಿ ನಾವೇನು ಮಾಡ್ತೀವಿ, ವೇಸ್ಟಿಂಗ್ ಟೈಮ್ ವೇಸ್ಟ್ ಮಾಡಿದ್ವಿ ಅಂತ ಹೇಳ್ತೀವಿ, ಟೈಮ್ ಲಾಸ್ ಮಾಡ್ಕೊಂಡ್ವಿ ಅಂತೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ. ಯಾಕೆ ಟೈಮ್ ಸ್ಪೆಂಡ್ ಮಾಡೋದೇನಕ್ಕೆ ಅಂತೇಳಿದ್ರೆ ಯಾವೊಬ್ಬ ವ್ಯಕ್ತಿಗೋಸ್ಕರ ನಾವು ಸ್ಪೆಂಡ್ ಮಾಡಿದ್ವಿ ಟೈಮ್ ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಇಲ್ಲೇನಾಗುತ್ತೆ, ಸ್ಪೆಂಡಿಂಗ್ ಟೈಮ್ ಇನ್ನು ಫಾರ್ ಅ ಜಾಬ್ ಇನ್ ಬೆಂಗಳೂರಲ್ಲಿ ಜಾಬ್ ನೋಡೋದಕ್ಕೋಸ್ಕರ ಟೈಮ್ನ ವೇಸ್ಟ್ ಮಾಡ್ಕೊಂಡ್ವಿ. ಓಕೆ, ಸೊ ಆನ್ಸರ್ ಆಪ್ಷನ್ 2 ವೇಸ್ಟಿಂಗ್ ಅಂತಕ್ಕಂಥದ್ದು ಬರುತ್ತೆ. ಯೂಸಿಂಗ್ ಬರಲ್ಲ, ಯಾಕಂದರೆ ಅಲ್ಲಿ ಕೆಲಸ ಆಗಿಲ್ಲ, ಕೆಲಸನ ನೋಡ್ತಾ ಇರ್ತಕ್ಕಂಥದ್ದು, ಸೊ ಯೂಸಿಂಗ್ ಬರಲ್ಲ, ವೇಸ್ಟಿಂಗ್ ಟೈಮ್. ಆ್ಯಂಡ್ ನೆಕ್ಸ್ಟ್, ಇಟ್ ವಾಸ್ ಹಾಟ್ ಇನ್ ದ ಮಾರ್ನಿಂಗ್ ಬಟ್ ಇನ್ ದ ಈವ್ನಿಂಗ್ ದ ಟೆಂಪ್ರೇಚರ್ ಡ್ಯಾಶ್ ಶಾರ್ಪ್ಲಿ ಅಂತ ಕೊಟ್ಟಿದ್ದಾರೆ. ಇಟ್ ವಾಸ್ ಹಾಟ್ ಇನ್ ದ ಮಾರ್ನಿಂಗಲ್ಲಿ ಏನಾಗಿದೆ, ತುಂಬ ಹಾಟ್ ಇದೆ, ಬಿಸಿ ಇದೆ ಅಂತ ಹೇಳಬಹುದು. ಬಟ್ ಆದರೆ ಇನ್ ದ ಈವ್ನಿಂಗ್ ಸಂಜೆ ಆಗ್ತಾ ಏನಾಗಿದೆ, ದ ಟೆಂಪ್ರೇಚರ್ ಡ್ಯಾಶ್ ಶಾರ್ಪ್ಲಿ ಅಂದರೆ ಕಡಿಮೆ ಆಗ್ತಾ ಬರ್ತಾ ಇದೆ. ಫೆಲ್ ಡೌನ್ ಅಂದರೆ ಸ್ನೇಹಿತರೆ ಬೀಳೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಮನುಷ್ಯರು ಬೀಳೋದಾಗಿರ್ಬೋದು, ಕಲ್ಲು ಬೀಳೋದಾಗಿರ್ಬೋದು, ಇಟ್ ಮೀನ್ಸ್ ಅದೊಂದು ಫಿಸಿಕಲಿ ಒಂದು ಥಿಂಗ್ಸ್ ಬೀಳ್ತಕ್ಕಂಥದ್ದು ನಾವು ಫೆಲ್ ಡೌನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಫೆಲ್ ಡೌನ್ ಬರಲ್ಲ, ಆನ್ಸರು ಫೆಲ್ ಆಗುತ್ತೆ. ಯಾಕಂದರೆ FALL ಫಾಲ್ ಅಂತಕ್ಕಂಥದ್ದು ಏನಿದೆಯೋ ಸ್ನೇಹಿತರೆ, ಇದಕ್ಕೆ ಸಿಂಪಲ್ ಪಾಸ್ಟು ಫೆಲ್ ಆಗಿರುತ್ತೆ. ಓಕೆ, ಸಿಂಪಲ್ ಪಾಸ್ಟ್. ಸೊ ಹಾಗಾಗಿರ್ಬೇಕಾದ್ರೆ ಫಾಲ್ ಇದು ಡೈರೆಕ್ಟ್ ಬರ್ತಾ ಹೋಗುತ್ತೆ. ಆನ್ಸರ್ ಆಪ್ಷನ್ 3 ಫೆಲ್ ಶಾರ್ಪ್ಲಿ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. And next, how old do you have to be dash you can get married? How old do you have to be dash you can get married? ಅಂದರೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಫಸ್ಟ್ ಒಂದು ನಾವು ತೊಗೊಳ್ಳೋಣ, ಬಿಫೋರ್ ಅಂತ ತೊಗೊಂಡ್ರೆ. ಓಕೆ, ಸೊ ಬಿಫೋರ್ ಅಂತ ತೊಗೊಂಡ್ರೆ ಏನಾಗುತ್ತೆ, ನೀವು ಮದುವೆಯಾಗುವ ಮೊದಲು ನಿಮಗೆ ಎಷ್ಟು ವಯಸ್ಸಾಗಿರಬೇಕು. ಓಕೆ, ಸೊ ಅಂದರೆ ನಿಮಗೆ ಎಷ್ಟು ವಯಸ್ಸಾಗಿರೋಕ್ಕಿಂತ ಮೊದಲು ನೀವು ಮದುವೆ ಆಗ್ತೀರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ವೆನ್ ಅಂತ ಹೇಳಿದರೆ, ನೀವು ಮದುವೆಯಾಗಲು ಸಾಧ್ಯವಾದರೆ ನಿಮ್ಮ ವಯಸ್ಸೆಷ್ಟು, ನೀವು ಮದುವೆ ಆಗೋಕ್ಕೆ ಸಾಧ್ಯವಾದಾಗ ನಿಮ್ಮ ವಯಸ್ಸೆಷ್ಟು ಅಂತಕ್ಕಂಥದ್ದು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಅಂಟಿಲ್ ಬರುತ್ತೆ. ಅಂದರೆ ನೀವು ಮದುವೆಯಾಗೋವರೆಗೆ ನಿಮಗೆ ಎಷ್ಟು ವಯಸ್ಸಾಗಿರಬೇಕು, ಅಂದರೆ ನಿಮ್ಮ ಮದುವೆಯಾಗೋವರೆಗೆ ನಿಮಗೆ ಎಷ್ಟು ವಯಸ್ಸಾಗಿರಬೇಕು. ಸೊ ಅದು ಕರೆಕ್ಟಾಗಿರ್ತಕ್ಕಂಥ ಒಂದು ಇದು ಬರಲ್ಲ ಸ್ನೇಹಿತರೆ, ಅಂಟಿಲ್ ಇಫ್ ಬರಲ್ಲ. ಸೊ ಇಲ್ಲಿ ಹೌ ಓಲ್ಡ್ ಯು ಹ್ಯಾವ್ ಟು ಬಿ ಡ್ಯಾಶ್ ಯು ಕ್ಯಾನ್ ಗೆಟ್ ಮ್ಯಾರಿಡ್ ಅಂದರೆ ಬಿಫೋರ್ ಬರುತ್ತಾ ವೆನ್ ಬರುತ್ತಾ ಅನ್ನೋದು ನಿಮಗೆ ಒಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, ತಾಳೆ ನೋಡ್ತಾ ಹೋಗಿ. ಬಿಫೋರ್ ಅಂತ ಕೊಟ್ಟರೆ ಏನು ಬರಬಹುದು, ನೀವು ಮದುವೆಯಾಗೋ ಮೊದಲು ನಿಮಗೆ ಎಷ್ಟು ವಯಸ್ಸಾಗಿರಬೇಕು, ನೀವು ಮದುವೆ ಆಗ್ತೀರಾ ಈಗ ಅಂತ ಅಂದರೆ ನಿಮಗೆ ಎಷ್ಟು ವಯಸ್ಸು ಅಷ್ಟರಲ್ಲಿ ನೀವು ಮದುವೆ ಆಗಬೇಕು ಅನ್ನೋದು ಆಗಿರುತ್ತೆ. ಅಥವಾ ನೀವು ಮದುವೆಯಾಗಲು ಸಾಧ್ಯವಾದಾಗ ನಿಮ್ಮ ವಯಸ್ಸೆಷ್ಟು ಅಂತ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆಪ್ಷನ್ 1 ಬಿಫೋರ್ ಬರುತ್ತೆ ಸ್ನೇಹಿತರೆ. ಯಾಕೆ ಅಂತ ಅಂದರೆ ನೀವು ಮದುವೆಯಾಗುವ ಮೊದಲು ನಿಮಗೆ ಎಷ್ಟು ವಯಸ್ಸು ಆಗಿರಬೇಕು ಅಂದರೆ ಫಿಕ್ಸ್ ಒಂದು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ, ನಮಗೆ ಇಷ್ಟು ಮದುವೆ ಏಜ್ ಇಷ್ಟ ಆಗಿರಬೇಕು ಮದುವೆ ಆಗೋದು ಮೊದಲೇ. ಓಕೆ, ಸೊ ಆ ರೀತಿ ನಾವು ನೋಡ್ಕೊಳ್ತಾ ಹೋದಾಗ ಆಪ್ಷನ್ 1 ಬಿಫೋರ್ ಅಂತಕ್ಕಂಥದ್ದು ಆಗಿರುತ್ತೆ. ಕ್ಯಾರಿ ಮಾನ್ಸ್ ಟೆಲಿಫೋನ್ ನಂಬರ್ ವಿತ್ ಯು. ಕ್ಯಾರಿ ಮಾನ್ಸ್ ಅಂದರೆ ಟೆಲಿಫೋನ್ ನಂಬರ್ ವಿತ್ ಯು, ನಿಮ್ಮ ಜೊತೆ ಮಾನ್ಸ್ನ ಟೆಲಿಫೋನ್ ನಂಬರ್ ಅಂದರೆ ದೂರವಾಣಿ ಅಥವಾ ಮೊಬೈಲ್ ಸಂಖ್ಯೆ ಏನಿದೆಯೋ ಅದನ್ನು ನೀವು ಕ್ಯಾರಿ ಮಾಡಿ ತೊಗೊಂಡು ಹೋಗಿ ನಿಮ್ಮ ಜೊತೆ. ಜಸ್ಟ್ ಅಂದರೆ ಡ್ಯಾಶ್ ಯು ಲಾಸ್ ಯುವರ್ ವೇ ಅಂದರೆ ವೇ ಅಂದರೆ ದಾರಿ ಬರುತ್ತೆ ಸ್ನೇಹಿತರೆ. ಯುವರ್ ವೇ, ನಿಮ್ಮ ದಾರಿ ಏನಾದರೂ ಲಾಸ್ ಕಳ್ಕೊಂಡ್ರೆ ಅಥವಾ ನಿಮ್ಮ ದಾರಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಓಕೆ, ಗೊತ್ತಾಗಲಿಲ್ಲ ಅಂದರೆ ಅದು ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಮೀನ್ಸ್ ಇನ್ ಕೇಸ್, ಅನ್ಲೆಸ್ ಬರಲ್ಲ ಇಲ್ಲಿ, ಫರಪ್ಸ್ ಅಂತಕ್ಕಂಥದ್ದು ಬರಲ್ಲ, ಬಹುಶಃ ಬರೋದಿಲ್ಲ. ಇನ್ನೇನಾಗುತ್ತೆ, ಇನ್ ಕೇಸ್ ಅಂದರೆ ಏನಾದ್ರು ಒಂದು ವೇಳೆ ನಿಮ್ಗೇನಾದ್ರು ದಾರಿ ಗೊತ್ತಾಗಲಿಲ್ಲ ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಫೋನ್ ನಂಬರ್ ಬೇಕಾಗಿರುತ್ತೆ, ಫೋನ್ ನಂಬರ್ ತೊಗೊಂಡು ಹೋಗಿರಿ ಅನ್ನೋದು ಆಗಿರುತ್ತೆ. ಅಂದರೆ ಪರ್ಫೆಕ್ಟಾಗಿ ಹೇಳಲ್ಲ ಇಲ್ಲಿ, ಒಂದು ವೇಳೆ ಜಸ್ಟ್ ನಿಮ್ಮ ಇನ್ ಕೇಸ್ ಯು ಲಾಸ್ ಯುವರ್ ವೇ ಅಂತಕ್ಕಂಥ ಆಪ್ಷನ್ 2 ಆಗುತ್ತೆ. ಇನ್ ಕೇಸ್ ನೀವೇನಾದರೂ ದಾರಿನ ತಪ್ಪಿದ್ರೆ ಅಥವಾ ದಾರಿ ಗೊತ್ತಾಗಲಿಲ್ಲ ಅಂದರೆ ದಾರಿ ಕಳ್ಕೊಂಡ್ರೆ, ಮಿಸ್ ಆದರೆ ಅನ್ನೋ ಅರ್ಥದಲ್ಲಿ ಬರುತ್ತೆ ಸ್ನೇಹಿತರೆ. ಆಪ್ಷನ್ 2 ಆಗುತ್ತೆ. ಸೊ ಒಟ್ಟು ನೀವು ನೋಡ್ತಾ ಹೋದಾಗ ಇಲ್ಲಿ 25 ಪ್ರಶ್ನೆಗಳು ಸಹ ಇಂಗ್ಲೀಷಲ್ಲಿ ಕೇಳಿದ್ದಾರೆ. ಇದು ಲಾಸ್ಟ್ 2006ರ ಒಂದು ಪ್ರಶ್ನೆ ಪತ್ರಿಕೆ, ಬಟ್ ಇವಾಗ ಪ್ಯಾಟರ್ನ್ ಚೇಂಜ್ ಆಗಿದೆ. 2015ರ ಒಂದು ಪ್ಯಾಟರ್ನ್ ಚೇಂಜ್ ಆಗಿದೆ. ಬಟ್ ಡೆಫಿನೆಟಾಗಿ ಇಂಗ್ಲೀಷ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಕೇಳ್ತಾರೆ. ಸೊ ಸ್ಟಡಿಯನ್ನು ಮಾಡ್ತಾ ಹೋಗಿ. ಆ್ಯಂಡ್ ಯಾರೆಲ್ಲ ತುಂಬ ಬ್ರೇಕ್ ತೊಗೊಂಡಿದ್ದೀವಿ ಅಂತಕ್ಕಂಥವ್ರು ಏನು ಮಾಡಬೇಕಂದ್ರೆ, ನೀವು ತುಂಬಾ ಪ್ರಾಕ್ಟೀಸನ್ನು ಮಾಡಿ ಸ್ನೇಹಿತರೆ. ಕ್ವಶನ್ ಪೇಪರ್ನ ಬಿಡಿಸ್ತಕ್ಕಂಥದ್ದು ನಾನು ಮಾಡ್ತಾ ಹೋದರೆ
ನಿಮಗೆ ಕ್ವಶನ್ಸ್ಗಳು ಹೆಂಗೆ ಕೊಡ್ತಾರೆ ಗೊತ್ತಾ ಇಂಗ್ಲೀಷಲ್ಲಿ, ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೂ ನಾವು ದಿನನಿತ್ಯ ಏನು ಮಾತಾಡ್ತೀವೋ ಕನ್ನಡದಲ್ಲಿ, ಸೊ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿ ಕೊಟ್ಟಿರ್ತಾರೆ. ಬಟ್ ನಾವಲ್ಲಿ ಕರೆಕ್ಟಾಗಿ ಟೆನ್ಸ್ಗಳಾಗಿರ್ಬೋದು ಅಥವಾ ಪದಗಳು ಯಾವ ಪದಗಳ ಬದಲಾಗಿ ಯಾವ ಪದಗಳನ್ನ ಹಾಕಬೇಕು ಅಂತಕ್ಕಂಥದ್ದಾಗಿರ್ಬೋದು, ಸೊ ಇಂಥ ನಾವು ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕಾಗುತ್ತೆ. ಸೊ ನಿಮ್ಗೆ ಆಲ್ಮೋಸ್ಟ್ ಗ್ರಾಮರ್ನ ಕೇಳೋದಕ್ಕಿಂತ ಹೆಚ್ಚಾಗಿ ಡೈಲಿ ಏನು ನಾವು ಮಾತಾಡ್ತೀವೋ, ಡೈಲಿ ನಾವು ಏನು ನಡ್ಕೊಳ್ತೀವೋ, ಸೊ ಅದ್ರ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ ಸ್ನೇಹಿತರೆ. ಸೊ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಆದಷ್ಟು ಇಂಗ್ಲೀಷ್ನ ಪದಗಳಿಗೆ ಅರ್ಥಗಳನ್ನ ಹುಡ್ಕೊಳ್ತಾ ಹೋಗಿ, ನಿಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳೇನಿರುತ್ತೋ ಸೊ ಅದಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ಇಂಗ್ಲೀಷನ್ನು ನೀವು ಕಲಿತಾ ಹೋಗಿ. ಸೊ ಡೆಫಿನೆಟಾಗಿ ನಿಮಗೂ ಸಹ ಈಸಿ ಆಗ್ತಾ ಹೋಗುತ್ತೆ.